ಸರಿ, ನಿಮ್ಮನ್ನ ಯಾರು ಅಲ್ಲಿ ನೋಡಿಲ್ಲ ತಾನೆ? ಇಲ್ಲ ಅಣ್ಣ, ನಾವು ತುಂಬಾ ಬುದ್ಧಿವಂತಿಕೆಯಿಂದ ಈ ಕೆಲಸ ಮಾಡಿ ಮುಗಿಸಿದೀವಿ. ನಾವು ಕೊಟ್ಟಿರೋ ಇಂಜೆಕ್ಷನ್ ಇಂದ ಅವಳಿಗೆ 12 ಅವರ್ ಪ್ರೆಗ್ನೆನೇ ಬರೋದಿಲ್ಲ ಅಣ್ಣ. ಊಟ ತಿಂಡಿ ಇಲ್ಲದೆ, ಉಸಿರಾಡಕ್ ಗಾಳಿನೂ ಇಲ್ಲದೆ ಗಾಡಿ ಡಿಕ್ಕಿಲೇ ಪ್ರಾಣ ಬಿಡ್ತಾಳಣ್ಣ. ಸರಿ, ನೀವೊಂದು ಕೆಲಸ ಮಾಡಿ, ನೀವೆಲ್ಲ ಈಗ ಊರ್ ಬಿಟ್ಬಿಡಿ. ವಿಷಯ ಎಲ್ಲ ತಣ್ಣಗಾದ್ಮೇಲೆ ನಾನೇ ಹೇಳಿ ಕಳಿಸ್ತೀನಿ. ಅವಾಗ ಬನ್ನಿ, ನಿಮ್ಮ ಅಕೌಂಟ್ಗೆ ಬಂದು ದುಡ್ಡು ಸೇರುತ್ತೆ. ಸರಿ ಅಣ್ಣ. ಸರಿ. ಅಪ್ಪ, ನಮ್ ಪ್ಲಾನ್ ವರ್ಕ್ ಆಗತ್ತಲ್ವಾ? ಖಂಡಿತ ವರ್ಕ್ ಆಗುತ್ತೆ ಮಗಳೇ. ಈ ಸಲ ಆ ರಾಜೇಶ್ವರಿ ಎಂತ ಅವಮಾನ ಅನುಭವಿಸ್ತಾಳೆ ಅಂತಂದ್ರೆ ಬೀದಿಲಿ ತಲೆ ಎತ್ಕೊಂಡು ತಿರುಗಾಡಕ್ ಆಗ್ಬಾರ್ದು, ಅಷ್ಟು ಅನುಭವಿಸ್ತಾಳೆ. ಈಗಾಗಲೇ ಮಯೂರಿ ಅವ್ರ ಅಪ್ಪ ಅಲ್ಲಿ ಹೋಗಿ ನನ್ನ ಮಗಳು ಎಲ್ಲಿ ಅಂತ ಒತ್ತಾಡ್ತಿದ್ದಾನೆ. ಈಗ ನಾನು ಇನ್ನೊಬ್ಬ ಅತಿಥಿನ ಕಳಿಸ್ತಾ ಇದ್ದೀನಿ. ಅವನಲ್ಲಿಗೆ ಹೋದ್ಮೇಲೆ ನಡೆಯೋದು ಕುರುಕ್ಷೇತ್ರ ಯುದ್ಧನೇ. ಆ ಯುದ್ಧದಲ್ಲಿ ಬಲಿಯಾಗೋದು ರಾಜೇಶ್ವರಿ ಕುಟುಂಬನೇ. ಅಪ್ಪ, ಇದರಿಂದ ತಾರಕಕ್ಕೇನು ತೊಂದರೆ ಆಗೋದಿಲ್ಲ ಅಲ್ವಾ? ಅವನಿಗೇನಾದ್ರೂ ತೊಂದರೆ ಆದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಆ ವಿಷಯ ನನಗೆ ಗೊತ್ತಿಲ್ವಾ ಮಗಳೇ? ಈ ಆಟದಲ್ಲಿ ತೊಂದರೆ ಆಗೋದು ರಾಜೇಶ್ವರಿಗೆ ಮಾತ್ರ. ನನ್ನನ್ನ ಮದುವೆ ಮನೆವರೆಗೂ ಕರೆಸಿ ಅವಮಾನ ಮಾಡಿದ ಅವಳಿಗೆ ಇವತ್ತು ಎಂತ ಅವಮಾನ ಆಗ್ತಿರುತ್ತೆ ನೋಡು. ಅಪ್ಪ, ರಾಜೇಶ್ವರಿಗೆ ಅವಮಾನ ಆದ್ರೆ ತಾರಕ್ ಸುಮ್ಮನೆ ಇರ್ತಾನ? ಅದರಿಂದ ತಾರಕ್ ಮನ್ಸಿಗೆ ನೋವಾಗೋದಿಲ್ವಾ? ಖಂಡಿತ ಇಲ್ಲ. ಯಾಕೆ ಅಂದ್ರೆ ತಾರಕ್ಗೆ ಅಮ್ಮ ಅನ್ನೋ ಮಮಕಾರನೇ ಇಲ್ಲ. ರಾಜೇಶ್ವರಿ ಅವನನ್ನು ಹೆತ್ತಿರಬಹುದು, ಸಾಕಿರಬಹುದು, ಆದರೆ ತಾರಕ್ಗೆ ಅವನ ತಾಯಿನ ಕಂಡ್ರೆ ಆಗೋದೇ ಇಲ್ಲ. ಇಲ್ಲಿವರೆಗೂ ಅವರಿಬ್ಬರು ಒಟ್ಟಿಗೆ ಇರೋದಾಗ್ಲಿ ನಗ್ನಗ್ತಾ ಇರೋದಾಗ್ಲಿ ನಾವು ನೋಡೇ ಇಲ್ಲ. ಅವಳಿಗೆ ಅವಮಾನ ಮಾಡೋ ಅವಕಾಶ ಸಿಕ್ಕಿದ್ರೆ ಸಾಕು, ಯಾರಿದ್ದಾರೆ ಅಂತ ನೋಡದೆ ಅವಮಾನ ಮಾಡ್ತಾನೆ.